ಮುದ್ದಹನುಮೇಗೌಡ ನಾಮಪತ್ರ ಹಿಂಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೀಡರ್ಸ್ ಮಾತಿಗೆ ಸೊಪ್ಪು ಹಾಕಲಿಲ್ಲ ಮುದ್ದಹನುಮೇಗೌಡ. ಕಾಂಗ್ರೆಸ್ ನಾಯಕರ ದೂರವಾಣಿ ಕರೆಗೆ ಯಾವುದೇ ಪ್ರತಿಕ್ರಿಯೆಯನ್ನ ಮುದ್ದಹನುಮೇಗೌಡ ಕೊಟ್ಟಿಲ್ಲ. ಕಾಲ್ ಮಾಡಿ ನಾಮಪತ್ರ ಹಿಂಪಡೆಯುವಂತೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟರು. ಆದರೆ ಸಿದ್ದರಾಮಯ್ಯ ಮಾತಿಗೂ ಡೋಂಟ್ ಕೇರ್ ವರ್ತನೆಯನ್ನ ತೋರಿದ್ದಾರೆ ಮುದ್ದಹನುಮೇಗೌಡ. ಜಸ್ಟ್ ನೋಡೋಣ ಅಂತ ಹೇಳಿ ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಕಾಲನ್ನ ಕಟ್ ಮಾಡಿದ್ದಾರೆ. ಮುದ್ದಹನುಮೇಗೌಡ ಇಂದು ಬೆಂಬಲಿಗರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ನಾಮಪತ್ರ ವಾಪಸ್ ಪಡಿಬೇಕೋ ಬೇಡವೋ ಅನ್ನೋ ಬಗ್ಗೆ ಚರ್ಚೆಯನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಅವರು ತಮ್ಮ ಬೆಂಬಲಿಗರೊಂದಿಗೆ ಚರ್ಚೆಯ ಬಳಿಕ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಮುದ್ದಹನುಮೇಗೌಡ. ಒಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಮನೆ ಮಾಡಿದೆ. ದೇವೇಗೌಡರು ಅಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತಮ್ಮ ಭದ್ರಕೋಟೆಗಳನ್ನ ಮೊಮ್ಮಕ್ಕಳಿಗೆ ಬಿಟ್ಕೊಟ್ಟು ಅವರಲ್ಲಿ ಬಂದಿದ್ದಾರೆ. ಈಗ ಆತ ಸಿಟ್ಟಿಂಗ್ MP ಆಗಿದ್ದಂಥ ಮುದ್ದಹನುಮೇಗೌಡರು ನನಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆದ್ದ 40 ಚಿಲ್ಲರೆ ಸೀಟಲ್ಲಿ ಎಲ್ಲ ಕಡೆ ಹಾಲಿ ಸಂಸದರಿಗೆ ಕೊಟ್ಟು ನನ್ನ ಟಿಕೆಟ್ ಮಾತ್ರ ಕಟ್ ಮಾಡಿದ್ದೀರಿ, ನಾನು ಯಾವ ಕಾರಣಕ್ಕೂ ಸುಮ್ಮನಿರಲ್ಲ ಅಂತ ಹೇಳಿ ಅವರು ಬಂಡೆದ್ದಿದ್ದಾರೆ. ಅವರ ನಾಮಪತ್ರ ವಾಪಸ್ ಪಡೆಯುವಂಥ ಎಲ್ಲ ಪ್ರಯತ್ನಗಳು ಕೂಡ ಅಲ್ಲಿ ಈಗ ಸಾಗಿದೆ. ಆದರೆ ಮುದ್ದಹನುಮೇಗೌಡ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ರಿಯಾಕ್ಷನ್ಸ್ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಮಾತಿಗೂ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ ಇದ್ದಾರೆ. ಪ್ರಸನ್ನ, ಇವತ್ತು ಮುದ್ದಹನುಮೇಗೌಡರು ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಸಿದ್ದರಾಮಯ್ಯ ಫೋನ್ ಮಾಡಿದಾಗಲೂ ಕೂಡ ಅವರು ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಅಂತಿಮ ಹಂತದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸ್ತಾ ಇದೆ, ಮುದ್ದಹನುಮೇಗೌಡರು ಏನ್ ಮಾಡಬಹುದು ಅಂತ? ಅಮರ್ ಪ್ರಸಾದ್, ಪ್ರಮುಖವಾಗಿ ಇವತ್ತು ನಾಮಪತ್ರ ಹಾಕಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಕಡೆ ದಿನ ಆಗಿದೆ. ಆದರೆ ತುಮಕೂರು ಕ್ಷೇತ್ರದಲ್ಲಿ ಸ್ವತಃ JDS ವರಿಷ್ಠ ದೇವೇಗೌಡರ ವಿರುದ್ಧವೇ ಬಂಡಾಯವಾಗಿ ಕಣಕ್ಕೆ ಇಳಿದಿರುವಂತಹ ಹಾಲಿ ಸಂಸದ ಮುದ್ದಹನುಮೇಗೌಡರು ತಮ್ಮ ನಾಮಪತ್ರವನ್ನು ವಾಪಸ್ ಪಡಿತಾರಾ ಇಲ್ವಾ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೀಗ ಮನೆ ಮಾಡಿರುವಂಥದ್ದು. ನಿನ್ನೆಯೂ ಕೂಡ ಮುದ್ದಹನುಮೇಗೌಡರನ್ನ IT ರೇಡ್ ನಡೆದಂತಹ ಆ ಒತ್ತಡಗಳ ನಡುವೆಯೂ ಕೂಡ ಅವ್ರನ್ನ ಮನವೊಲಿಸುವಂತಹ ಕೆಲಸಕ್ಕೆ ರಾಜ್ಯ ನಾಯಕರು ಕೈ ಹಾಕಿದ್ರು. ಸ್ವತಃ ಮಾಜಿ CM ಸಿದ್ದರಾಮಯ್ಯನವರೇ ಮುದ್ದಹನುಮೇಗೌಡರಿಗೆ ಫೋನ್ ಮೂಲಕ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾರೆ. ತಮ್ಮ ನಾಮಪತ್ರವನ್ನು ವಾಪಸ್ ಪಡೀರಿ, JDS ವರಿಷ್ಠ ದೇವೇಗೌಡರ ವಿರುದ್ಧವೇ ನೀವು ಕಣಕ್ಕಿಳಿದ್ರೆ ಅದು ತಪ್ಪು ಸಂದೇಶವನ್ನು ರವಾನೆ ಮಾಡಿದಂತಾಗುತ್ತೆ, ನಿಮ್ಮ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಡ್ತಾರೆ. ಮತ್ತು ನಾಮಪತ್ರವನ್ನು ವಾಪಸ್ ಪಡೀರಿ ಅನ್ನುವಂಥ ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಆ ಒಂದು ಮನವೊಲಿಕೆಯ ಪ್ರಯತ್ನಕ್ಕೂ ಕೂಡ ಸೊಪ್ಪು ಹಾಕದಂತಹ ಹಾಲಿ ಸಂಸದ ಮುದ್ದಹನುಮೇಗೌಡರು ನೋಡೋಣ ನಾನೇ ನಿಮ್ಮ ಜೊತೆ ಬಂದು ಮಾತನಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಹೊರತು ನಾಮಪತ್ರವನ್ನು ವಾಪಸ್ ಪಡ್ತೀನಿ ಅನ್ನುವಂಥ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಿಲ್ಲ. ನಿನ್ನೆ ಸಂಜೆಯೂ ಕೂಡ ಬೆಂಬಲಿಗರ ಸಭೆ ನಡೆಸಿದಂತಹ ಮುದ್ದಹನುಮೇಗೌಡರು ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಇವತ್ತು ಕೂಡ ತಮ್ಮ ಬೆಂಬಲಿಗರು, ಕಾರ್ಯಕರ್ತರು ಜೊತೆಗೆ ಅಭಿಮಾನಿಗಳ ಜೊತೆ ಸಭೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂತಹ ಮುದ್ದಹನುಮೇಗೌಡರು ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಅತ್ಯಂತ ಕುತೂಹಲವಾಗಿದೆ. ಯಾಕೆಂದ್ರೆ JDS ವರಿಷ್ಠರ ವಿರುದ್ಧವೇ ಈ ರೀತಿ ಕಣಕ್ಕಿಳಿದಿರುವಂಥದ್ದು ಕಾಂಗ್ರೆಸ್ ಮತ್ತು JDS ನಡುವೆ ಸಮನ್ವಯತೆ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಜೊತೆಗೆ ಹಾಲಿ ಸಂಸದರಿಗೆ ಅನ್ಯಾಯ ಆದ್ರೆ ಕೂಡ ರಾಜ್ಯ ನಾಯಕರು ಅವರ ಪರವಾಗಿ ನಿಂತಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಈ ಎಲ್ಲ ಒಂದು ಸಾಂದರ್ಭಿಕ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಮುದ್ದಹನುಮೇಗೌಡರ ನಿರ್ಣಯ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಸಭೆ ನಡೆಸ್ತಾ ಇರುವಂತಹ ಮುದ್ದಹನುಮೇಗೌಡರು ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ, ನಾಮಪತ್ರವನ್ನು ವಾಪಸ್ ತಗೊಂಡು ರಾಜ್ಯ ನಾಯಕರ ಮಾತಿಗೆ ಸೊಪ್ಪು ಹಾಕ್ತಾರಾ ಅಥವಾ ಡೋಂಟ್ ಕೇರ್ ಅನ್ನುವಂತಹ ನಿರ್ಣಯಕ್ಕೆ ಬದ್ಧರಾಗಿ JDS ವರಿಷ್ಠರ ವಿರುದ್ಧವೇ ಕಣಕ್ಕಿಳಿತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು.